ನಡೆದಿದೆ ಎನ್ನಲಾದಂತಹ 400 ಕೋಟಿ ರೂಪಾಯಿಗಳ ದರೋಡೆ ಹೇಗೆ ನಡೆಯಿತು ಗೊತ್ತಾ? ಹೇಗೆಲ್ಲ ಆಯ್ತು, ಏನೆಲ್ಲ ಆಯ್ತು ಅಧಿಕೃತವಾಗಿ ಮಾಹಿತಿ ಕೊಟ್ಟಿರ್ತವರು ಎಸ್ಪಿ, ಅಲ್ಲಿನ ಬೆಳಗಾವಿಯ ಎಸ್ಪಿ ಮಾಹಿತಿ ಕೊಟ್ಟಿದ್ದಾರೆ. ಪ್ರೆಸ್ ಮೀಟ್ ಕರೆದು ಮಾತನಾಡಿದ್ರು. ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ರೂಪಾಯಿಗಳ ಅಥವಾ ಅದಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳ, ಅಂದ್ರೆ 1000 ಕೋಟಿ ಇದ್ರೂ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಹೇಗೆ ನಡೀತು ಆ ರಾಬ್ರಿ? ಕೆ ರಾಜಾರಾಮನ್ ಮಾಹಿತಿ ಕೊಟ್ಟಿದ್ದಾರೆ. ಪತ್ರದ ಮೂಲಕ 400 ಕೋಟಿ ರೂಪಾಯಿ ಈ ರೀತಿ ದರೋಡೆ ಆಗಿದೆ ಅನ್ನೋ ವಿಚಾರ ನಮಗೆ ಮಾಹಿತಿ ಬಂತು ಅಂತ ಹೇಳಿದ್ದಾರೆ. ಸಂದೀಪ್ ಪಾಟೀಲ್ ಅಕ್ಟೋಬರ್ 22ನೇ ತಾರೀಕು ಕಿಡ್ನಾಪ್ ಮಾಡಿ ನನ್ನನ್ನು ಟಾರ್ಚರ್ ಮಾಡಿದ್ರು, ಹಲ್ಲೆ ಮಾಡಿ ಬಿಟ್ಟು ಕಳಿಸಿದ್ರು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಪ್ರಕರಣ ಕರ್ನಾಟಕ, ಗೋವಾ, ಮಹಾರಾಷ್ಟ್ರ 3 ರಾಜ್ಯಗಳಿಗೂ ಕೂಡ ಸೇರುವಂಥದ್ದು. ಮಹಾರಾಷ್ಟ್ರ ಪೊಲೀಸರು ಕರ್ನಾಟಕದಿಂದ ತನಿಖೆಗೆ ಸಹಕಾರ ಕೋರಿದ್ದಾರೆ. ಸಹಕಾರ ಕೊಡ್ತೀವಿ ಅಂತ ಕೆ ರಾಜಾರಾಮನ್ ಮಾಹಿತಿ ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ಪೊಲೀಸರ ತನಿಖೆಗೆ ಯಾವ ಸ್ಟೇಷನ್ ಅಲ್ಲಿ ಕೂಡ ವಿಚಾರಣೆ ನಡೆಯಬಹುದು. ಅದೇ ರೀತಿಯಲ್ಲಿ ಜ್ಯುರಿಸ್ಡಿಕ್ಷನ್ ಕೋರ್ಟ್ ಈ 3ರಲ್ಲಿ ಯಾವುದು ಬೇಕಾದರೂ ಜ್ಯುರಿಸ್ಡಿಕ್ಷನಲ್ ಕೋರ್ಟ್ ಕೂಡ ಅದನ್ನು ಟ್ರಯಲ್ ನಡೆಸೋದಕ್ಕೆ ಅವಕಾಶ ಇರ್ತದೆ. ಆದ್ದರಿಂದ ಈ ಕೇಸಲ್ಲಿ ನಾವು ಒಂದು ವೇಳೆ ಮಹಾರಾಷ್ಟ್ರ ಸಂಪೂರ್ಣ ತನಿಖೆ ಮಾಡುವ ಸಂದರ್ಭದಲ್ಲಿ ನಾವು ಸಹಕಾರ ಕೊಡ್ತೀವಿ. ಒಂದು ವೇಳೆ ನಮ್ಮಲ್ಲಿ ಮಾತ್ರ ಸಂಪೂರ್ಣವಾಗಿ ಈ ಕೇಸ್ ಆಗಿರುವ ಸಂದರ್ಭದಲ್ಲಿ ನಾವು ವಿಚಾರಣೆ ಮಾಡೋದಕ್ಕೆ ತಯಾರಿದ್ದೀವಿ. ಇದು ನಡೆಯುತ್ತ ಸಂದರ್ಭದಲ್ಲಿ ಯಾವ ಸ್ಟೇಷನಲ್ಲಿ ಕೂಡ ವಿಚಾರಣೆ ನಡೆಯಬಹುದು. ಅದೇ ರೀತಿಯಲ್ಲಿ ಜ್ಯುರಿಸ್ಡಿಕ್ಷನ್ ಕೋರ್ಟ್ ಈ 3ರಲ್ಲಿ ಯಾವುದು ಬೇಕಾದರೂ ಜ್ಯುರಿಸ್ಡಿಕ್ಷನಲ್ ಕೋರ್ಟ್ ಕೂಡ ಅದನ್ನು ಟ್ರಯಲ್ ನಡೆಸೋದಕ್ಕೆ ಅವಕಾಶ ಇರ್ತದೆ. ಆದ್ದರಿಂದ ಈ ಕೇಸಲ್ಲಿ ನಾವು ಒಂದು ವೇಳೆ ಮಹಾರಾಷ್ಟ್ರ ಸಂಪೂರ್ಣ ತನಿಖೆ ಮಾಡುವ ಸಂದರ್ಭದಲ್ಲಿ ನಾವು ಸಹಕಾರ ಕೊಡ್ತೀವಿ. ಒಂದು ವೇಳೆ ನಮ್ಮಲ್ಲಿ ಮಾತ್ರ ಸಂಪೂರ್ಣವಾಗಿ ಈ ಕೇಸ್ ಆಗಿರುವ ಸಂದರ್ಭದಲ್ಲಿ ನಾವು ವಿಚಾರಣೆ ಮಾಡೋದಕ್ಕೆ ತಯಾರಿದ್ದೀವಿ. ಇದು ಕಿಡ್ನಾಪ್ ಮಾಡಿಬಿಟ್ಟು ಅಲ್ಲಿನೇ ಒಂದು ಹೊಡೆಯುತ್ತಾರೆ. ಹೊಡೆದು ಬಿಟ್ಟು ನಮ್ಮಲ್ಲಿ ಸುಮಾರು ಒಂದು ಅಕ್ಟೋಬರ್ 16ನೇ ತಾರೀಕು 2025 ಒಂದು 400 ಕೋಟಿ ರಾಬರಿ ಆಗಿದೆ. ಅದರಲ್ಲಿ ನೀವು ಕೂಡ ಭಾಗಿಯಾಗಿದ್ದಾರೆ ಅಂದರೆ ನಮಗೆ ಡೌಟ್ ಇದೆ. ನೀವೇ ಮಾಡಿದಿರ ಅಂದರೆ ಎಲ್ಲಿ ಹೊಡೆಯುತ್ತಾರೆ. ಹೊಡೆದಾದ ಮೇಲೆ ಅವನನ್ನು ಬಿಡ್ತಾರೆ. ಸ್ವಲ್ಪ ಟೈಮ್ ಆದಮೇಲೆ ಅವನನ್ನು ಮನೆ ಸುತ್ತಮುತ್ತ ಹೋಗಿ ಫಾಲೋ ಅಪ್ ಮಾಡ್ತಾರೆ. ಸೊ ಅದು ಮುಗಿದ ನಂತರ ಅವನಿಗೆ ಮತ್ತೆ ಕಾಲ್ ಮಾಡಿ ಇರ್ತಾರೆ. ಮತ್ತೆ ಕಾಲ್ ಮಾಡಿ ನಮಗೆ ಅದು ಸಿಕ್ಕಿರುತ್ತದೆ ಅಂದರೆ ಹೇಳಿ ಮಾಹಿತಿ ಹೇಳಿರ್ತಾರೆ. ಸೊ ಇದರಲ್ಲಿ ಇವನ್ ಕಡೆ ನಮಗೆ ಲೆಟ್ರ್ ಬರೆದಿರೋದಲ್ಲಿ ಈ ಲೆಟ್ರಲ್ಲಿ ಏನಿದೆ ಅಂದರೆ ಈ ಕಿಡ್ನಾಪಕ್ಕೆ ಕಾರಣ ಇವನು ಒಂದು 400 ಕೋಟಿ ರೂಪಾಯಿ ರಾಬರಿ ಮಾಡಿರೋದಲ್ಲಿ ಭಾಗಿಯಾಗಿರೋದಾಗಿ ನಮಗೆ ಬಂದಿದೆ ಅಂತ ಪೊಲೀಸರು ನಮಗೆ ಲೆಟ್ರನ್ನು ಬರೆದಿರ್ತಾರೆ. ಇದು ಚೋರ್ಲೆ ಘಾಟ್ ಅಂದರೆ ಬರೀತಾರೆ. ಇದರಲ್ಲಿ ಇದು ಬಿಟ್ಟು ಮಾಹಿತಿ ಯಾವುದೂ ಇಲ್ಲ. ಈ ಲೆಟ್ರ್ ಬಂದಾದ ನಂತರ ನಾವು ಇಲ್ಲಿಂದ ಒಂದು ನಮ್ಮ ಸಬ್ ಇನ್ಸ್ಪೆಕ್ಟರ್ ಮತ್ತು ಒಂದು 3 ಜನ ಮರಾಠಿ ಬರೋವರನ್ನು ನಾಸಿಕ್ ಜಿಲ್ಲೆಗೆ ಕಳಿಸಿದ್ದೀವಿ. 21ನೇ ತಾರೀಕು ಅಲ್ಲಿ ಹೋಗಿ ರೀಚ್ ಆಗಿರೋರು ಅಲ್ಲಿ ನಾಸಿಕ್ ಜಿಲ್ಲೆಯಲ್ಲಿ ಇರುವ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು SIT ಟೀಮನ್ನು ಕೂಡ ಒಂದು ಇತ್ತೀಚೆಗೆ ಫಾರ್ಮ್ ಮಾಡಿರೋದು ಕಂಡು ಬಂದಿರುತ್ತದೆ. ಅವರ ಕಡೆ ಮಾತಾಡುವ ಸಂದರ್ಭದಲ್ಲಿ ಅಕ್ಯೂಸ್ಡ್ ಯಾರ್ಯಾರು ಕಿಡ್ನಾಪ್ ಮಾಡಿದಾರೋ ಅವರ ಕಡೆ ನಮಗೆ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಆಲ್ರೆಡಿ SIT ಟೀಮ್ ವಿಚಾರಣೆ ನಡೀತಾ ಇದೆ. ಆ ಇಂಟ್ರಾಗೇಷನ್ ಅಫೆಕ್ಟ್ ಆಗುತ್ತೆ ಅಂದರೆ ಹೇಳಿಬಿಟ್ಟು ನಮಗೆ ಅವ್ರ ಜೊತೆ ಯಾರು ಕಿಡ್ನಾಪ್ ಮಾಡಿದಾರೋ ಅವ್ರ ಜೊತೆ ಮಾತಾಡೋಕ್ಕೆ ಅವಕಾಶ ಇಲ್ಲ. ಕಿಡ್ನಾಪ್ ಮಾಡಿಬಿಟ್ಟು ಅಲ್ಲಿನೇ ಒಂದು ಎಸ್ಪಿ ಕೆ ರಾಜಾರಾಮನ್ ಅವರು ಪ್ರೆಸ್ ಮೀಟ್ ನಡೆಸಿದ್ರು. ಅವ್ರ ಹತ್ರ ಇದ್ದಂಥ ಮಾಹಿತಿಯನ್ನು ಕೊಟ್ಟರು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೈಲಾರಿ ಪಠಾತ್ ರೆಡಿ ಇದ್ದಾರೆ. ಮೈಲಾರಿ, ರಾಜಾರಾಮನ್ ಅವರು ಏನೆಲ್ಲ ಮಾಹಿತಿ ಕೊಟ್ಟರು, ಜೊತೆಗೆ ಈ ಸಂದೀಪ್ ಪಾಟೀಲ್ ದರೋಡೆ ಆದ ತಕ್ಷಣವೇ ಹೋಗಿ ಕಂಪ್ಲೇಂಟ್ ಕೊಟ್ರಾ ಅಥವಾ ಇವ್ರನ್ನ ಕರ್ಕೊಂಡೋಗಿ ಟಾರ್ಚರ್ ಮಾಡಿ ಹಲವು ದಿನಗಳು ಕಳೆದ ನಂತರ ಹೋಗಿ ಕಂಪ್ಲೇಂಟ್ ಕೊಟ್ರಾ? ಸಾಕಷ್ಟು ಅನ್ಕನೆಕ್ಟೆಡ್ ಡಾಟ್ಸ್ ಅಂತೀವಲ್ಲ, ಆ ರೀತಿ ಗೊಂದಲಗಳು ಸಾಕಷ್ಟಿದೆ ಈ ಪ್ರಕರಣದಲ್ಲಿ. ಏನೆಲ್ಲ ಮಾಹಿತಿ ನಿಮ್ಮ ಬಳಿ ಲಭ್ಯ ಇದೆ? ಖಂಡಿತ ಶ್ರೀಲಕ್ಷ್ಮಿ, ಈ ಸುಮಾರು 400 ಹಗರಣಕ್ಕೆ ಸಂಬಂಧಪಟ್ಟಂಗೆ ಏನು ಒಂದು SIT ಏನು ತಂಡವನ್ನು ರಚನೆ ಕೂಡ ಮಾಡಲಾಗ್ತಿರುವಂಥದ್ದು. ಜೊತೆಗೆ ಈ ಒಂದು ವ್ಯಾಪ್ತಿ, ಕಳ್ಳತನದ ವ್ಯಾಪ್ತಿ, ದರೋಡೆ ಘಾಟ್ನಲ್ಲಿ ನಡೆದಿದೆ. ಹಾಗಾಗಿ ಪತ್ರವನ್ನ ಮಹಾರಾಷ್ಟ್ರ ಪ್ರಮುಖವಾಗಿ ಅವತ್ತು ಆ ಪತ್ರದ ಆಧಾರದ ಮೇಲೆ ಈಗಾಗಲೇ ತನಿಖೆಯನ್ನ, ಅಂದ್ರೆ ಇಲ್ಲಿರುವಂತ ಇವ್ರಿಗೆ ಎಷ್ಟು ಮಾಹಿತಿ ಇದೆ ಅಷ್ಟು ಮಾಹಿತಿಯನ್ನ ಕೊಡುವಂತ ಕೆಲಸವನ್ನ ಕೂಡ ಈಗ ಮಾಡ್ತಿರುವಂತದ್ದು. ಜೊತೆಗೆ ಖಾನಾಪುರದ ಸಬ್ ಇನ್ಸ್ಪೆಕ್ಟರ್ ಜೊತೆಗೆ ಮರಾಠಿ ಮಾತನಾಡುವಂತ ಪೊಲೀಸ್ ಸಿಬ್ಬಂದಿಗಳನ್ನ ಕೂಡ ಸುಮಾರು
2-3 ದಿನಗಳಿಂದ ಕೂಡ ಅದೇ ನಾಸಿಕ್ ಠಾಣೆಯಲ್ಲಿ ಕೂಡ ಠಿಕಾಣೆ ಹೂಡುವಂಥದ್ದು. ಆದ್ರೆ SP ಅವರು ಹೇಳುವ ಪ್ರಕಾರ ನಾಸಿಕ್ ಪೊಲೀಸರು ಸರಿಯಾದಂತ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅನ್ನೋ ಒಂದು ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಜೊತೆಗೆ ಏನು ಬಂಧಿತ ಆರೋಪಿಗಳೇನಿದ್ದಾರೆ ಸಂದೀಪ್ ಅವ್ರನ್ನ ಕಿಡ್ನಾಪ್ ಮಾಡಿದಂತ ಬಂಧಿತ ಆರೋಪಿಗಳಂತ ವಿಶಾಲ್ ನಾಯ್ಡು ನಡೆದಿದೆ ಎನ್ನಲಾದಂತಹ 400 ಕೋಟಿ ರೂಪಾಯಿಗಳ ದರೋಡೆ ಹೇಗ್ ನಡೀತು ಗೊತ್ತಾ? ಹೇಗೆಲ್ಲ ಆಯ್ತು, ಏನೆಲ್ಲ ಆಯ್ತು? ಅಧಿಕೃತವಾಗಿ ಮಾಹಿತಿ ಕೊಟ್ಟಿರ್ತವರು SP, ಅಲ್ಲಿನ ಬೆಳಗಾವಿಯ SP ಮಾಹಿತಿ ಕೊಟ್ಟಿದ್ದಾರೆ. ಪ್ರೆಸ್ ಮೀಟ್ ಕರೆದು ಮಾತನಾಡಿದ್ರು. ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ರೂಪಾಯಿಗಳ ಅಥವಾ ಅದಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳ, ಅಂದ್ರೆ 1,000 ಕೋಟಿ ಇದ್ರೂ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಹೇಗ್ ನಡೀತು ಆ ರಾಬ್ರಿ? ಕೆ ರಾಜಾರಾಮನ್ ಮಾಹಿತಿ ಕೊಟ್ಟಿದ್ದಾರೆ. ಪತ್ರದ ಮೂಲಕ 400 ಕೋಟಿ ರೂಪಾಯಿ ಈ ರೀತಿ ದರೋಡೆ ಆಗಿದೆ ಅನ್ನೋ ವಿಚಾರ ನಮಗೆ ಮಾಹಿತಿ ಬಂತು ಅಂತ ಹೇಳಿದ್ದಾರೆ. ಸಂದೀಪ್ ಪಾಟೀಲ್ ಅಕ್ಟೋಬರ್ 22ನೇ ತಾರೀಕು ಕಿಡ್ನಾಪ್ ಮಾಡಿ ನನ್ನನ್ನು ಟಾರ್ಚರ್ ಮಾಡಿದ್ರು, ಹಲ್ಲೆ ಮಾಡಿ ಬಿಟ್ಟು ಕಳಿಸಿದ್ರು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಪ್ರಕರಣ ಕರ್ನಾಟಕ, ಗೋವಾ, ಮಹಾರಾಷ್ಟ್ರ 3 ರಾಜ್ಯಗಳಿಗೂ ಕೂಡ ಸೇರುವಂಥದ್ದು. ಮಹಾರಾಷ್ಟ್ರ ಪೊಲೀಸರು ಕರ್ನಾಟಕದಿಂದ ತನಿಖೆಗೆ ಸಹಕಾರ ಕೋರಿದ್ದಾರೆ. ಸಹಕಾರ ಕೊಡ್ತೀವಿ ಅಂತ ಕೆ ರಾಜಾರಾಮನ್ ಮಾಹಿತಿ ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ಪೊಲೀಸರ ತನಿಖೆಗೆ ಯಾವ ಸ್ಟೇಷನ್ ಅಲ್ಲಿ ಕೂಡ ವಿಚಾರಣೆ ನಡೆಯಬಹುದು. ಅದೇ ರೀತಿಯಲ್ಲಿ ಜುರಿಸ್ಡಿಕ್ಷನ್ ಕೋರ್ಟ್ ಈ 3ರಲ್ಲಿ ಯಾವುದು ಬೇಕಾದರೆ ಜುರಿಸ್ಡಿಕ್ಷನಲ್ ಕೋರ್ಟ್ ಕೂಡ ಅದನ್ನು ಟ್ರಯಲ್ ನಡೆಸೋದಕ್ಕೆ ಅವಕಾಶ ಇರ್ತದೆ. ಆದ್ದರಿಂದ ಈ ಕೇಸಲ್ಲಿ ನಾವು ಒಂದು ವೇಳೆ ಮಹಾರಾಷ್ಟ್ರ ಸಂಪೂರ್ಣ ತನಿಖೆ ಮಾಡುವ ಸಂದರ್ಭದಲ್ಲಿ ನಾವು ಸಹಕಾರ ಕೊಡ್ತೀವಿ. ಒಂದು ವೇಳೆ ನಮ್ಮಲ್ಲಿ ಮಾತ್ರ ಸಂಪೂರ್ಣವಾಗಿ ಈ ಕೇಸ್ ಆಗಿರುವ ಸಂದರ್ಭದಲ್ಲಿ ನಾವು ವಿಚಾರಣೆ ಮಾಡೋದಕ್ಕೆ ತಯಾರಿದ್ದೀವಿ. ಇದು ನಡೆಯುತ್ತ ಸಂದರ್ಭದಲ್ಲಿ ಯಾವ ಸ್ಟೇಷನಲ್ಲಿ ಕೂಡ ವಿಚಾರಣೆ ನಡೆಯಬಹುದು. ಅದೇ ರೀತಿಯಲ್ಲಿ ಜುರಿಸ್ಡಿಕ್ಷನ್ ಕೋರ್ಟ್ ಈ 3ರಲ್ಲಿ ಯಾವುದು ಬೇಕಾದರೆ ಜುರಿಸ್ಡಿಕ್ಷನಲ್ ಕೋರ್ಟ್ ಕೂಡ ಅದನ್ನು ಟ್ರಯಲ್ ನಡೆಸೋದಕ್ಕೆ ಅವಕಾಶ ಇರ್ತದೆ. ಆದ್ದರಿಂದ ಈ ಕೇಸಲ್ಲಿ ನಾವು ಒಂದು ವೇಳೆ ಮಹಾರಾಷ್ಟ್ರ ಸಂಪೂರ್ಣ ತನಿಖೆ ಮಾಡುವ ಸಂದರ್ಭದಲ್ಲಿ ನಾವು ಸಹಕಾರ ಕೊಡ್ತೀವಿ. ಒಂದು ವೇಳೆ ನಮ್ಮಲ್ಲಿ ಮಾತ್ರ ಸಂಪೂರ್ಣವಾಗಿ ಈ ಕೇಸ್ ಆಗಿರುವ ಸಂದರ್ಭದಲ್ಲಿ ನಾವು ವಿಚಾರಣೆ ಮಾಡೋದಕ್ಕೆ ತಯಾರಿದ್ದೀವಿ. ಇದು ಕಿಡ್ನಾಪ್ ಮಾಡಿಬಿಟ್ಟು ಅಲ್ಲಿನೇ ಒಂದು ಹೊಡೆಯುತ್ತಾರೆ. ಹೊಡೆದು ಬಿಟ್ಟು ನಮ್ಮಲ್ಲಿ ಸುಮಾರು ಒಂದು ಅಕ್ಟೋಬರ್ 16ನೇ ತಾರೀಕು 2025 ಒಂದು 400 ಕೋಟಿ ರಾಬರಿ ಆಗಿದೆ. ಅದರಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರ ಅಂದ್ರೆ ನಮಗೆ ಡೌಟ್ ಇದೆ. ನೀವೇ ಮಾಡಿದಿರಂದ್ರೆ ಎಲ್ಲಿ ಹೊಡೆಯುತ್ತಾರೆ. ಹೊಡೆದಾದ ಮೇಲೆ ಅವನನ್ನು ಬಿಡ್ತಾರೆ. ಸ್ವಲ್ಪ ಟೈಮ್ ಆದಮೇಲೆ ಅವನನ್ನು ಮನೆ ಸುತ್ತಮುತ್ತ ಹೋಗಿ ಫಾಲೋ ಅಪ್ ಮಾಡ್ತಾರೆ. ಸೊ ಅದು ಮುಗಿದ ನಂತರ ಅವನಿಗೆ ಮತ್ತೆ ಕಾಲ್ ಮಾಡಿ ಇರ್ತಾರೆ. ಮತ್ತೆ ಕಾಲ್ ಮಾಡಿ ನಮಗೆ ಅದು ಸಿಕ್ಕಿರುತ್ತದೆ ಅಂದರೆ ಹೇಳಿ ಮಾಹಿತಿ ಹೇಳಿರ್ತಾರೆ. ಸೊ ಇದರಲ್ಲಿ ಇವನ್ ಕಡೆ ನಮಗೆ ಲೆಟ್ರ್ ಬರೆದಿರೋದಲ್ಲಿ ಈ ಲೆಟ್ರಲ್ಲಿ ಏನಿದೆ ಅಂದರೆ ಈ ಕಿಡ್ನಾಪಕ್ಕೆ ಕಾರಣ ಇವನು ಒಂದು 400 ಕೋಟಿ ರೂಪಾಯಿ ರಾಬರಿ ಮಾಡಿರೋದಲ್ಲಿ ಭಾಗಿಯಾಗಿರೋದಾಗಿ ನಮಗೆ ಬಂದಿದೆ ಅಂತ ಪೊಲೀಸರು ನಮಗೆ ಲೆಟ್ರನ್ನು ಬರೆದಿರ್ತಾರೆ. ಇದು ಚೋರ್ಲೆ ಘಾಟ್ ಅಂದರೆ ಬರೀತಾರೆ. ಇದರಲ್ಲಿ ಇದು ಬಿಟ್ಟು ಮಾಹಿತಿ ಯಾವುದೂ ಇಲ್ಲ. ಈ ಲೆಟ್ರ್ ಬಂದಾದ ನಂತರ ನಾವು ಇಲ್ಲಿಂದ ಒಂದು ನಮ್ಮ ಸಬ್ ಇನ್ಸ್ಪೆಕ್ಟರ್ ಮತ್ತು ಒಂದು 3 ಜನ ಮರಾಠಿ ಬರೋವರನ್ನು ನಾಸಿಕ್ ಜಿಲ್ಲೆಗೆ ಕಳಿಸಿದ್ದೀವಿ. 21ನೇ ತಾರೀಕು ಅಲ್ಲಿ ಹೋಗಿ ರೀಚ್ ಆಗಿರೋರು ಅಲ್ಲಿ ನಾಸಿಕ್ ಜಿಲ್ಲೆಯಲ್ಲಿ ಇರುವ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು SIT ಟೀಮನ್ನು ಕೂಡ ಒಂದು ಇತ್ತೀಚೆಗೆ ಫಾರ್ಮ್ ಮಾಡಿರೋದು ಕಂಡು ಬಂದಿರುತ್ತದೆ. ಅವರ ಕಡೆ ಮಾತಾಡುವ ಸಂದರ್ಭದಲ್ಲಿ ಅಕ್ಯೂಸ್ಡ್ ಯಾರ್ಯಾರು ಕಿಡ್ನಾಪ್ ಮಾಡಿದಾರೋ ಅವರ ಕಡೆ ನಮಗೆ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಆಲ್ರೆಡಿ SIT ಟೀಮ್ ವಿಚಾರಣೆ ನಡೀತಾ ಇದೆ. ಆ ಇಂಟ್ರಾಗೇಷನ್ ಅಫೆಕ್ಟ್ ಆಗುತ್ತೆ ಅಂದರೆ ಹೇಳಿಬಿಟ್ಟು ನಮಗೆ ಅವ್ರ ಜೊತೆ ಯಾರು ಕಿಡ್ನಾಪ್ ಮಾಡಿದಾರೋ ಅವ್ರ ಜೊತೆ ಮಾತಾಡೋಕ್ಕೆ ಅವಕಾಶ ಇಲ್ಲ. ಕಿಡ್ನಾಪ್ ಮಾಡಿಬಿಟ್ಟು ಅಲ್ಲಿನೇ ಒಂದು SP ಕೆ ರಾಜಾರಾಮನ್ ಅವರು ಪ್ರೆಸ್ ಮೀಟ್ ನಡೆಸಿದ್ರು. ಅವ್ರ ಹತ್ರ ಇದ್ದಂಥ ಮಾಹಿತಿಯನ್ನು ಕೊಟ್ಟರು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೈಲಾರಿ ಪಠಾತ್ ರೆಡಿ ಇದ್ದಾರೆ. ಮೈಲಾರಿ, ರಾಜಾರಾಮನ್ ಅವರು ಏನೆಲ್ಲ ಮಾಹಿತಿ ಕೊಟ್ಟರು, ಜೊತೆಗೆ ಈ ಸಂದೀಪ್ ಪಾಟೀಲ್ ದರೋಡೆ ಆದ ತಕ್ಷಣವೇ ಹೋಗಿ ಕಂಪ್ಲೇಂಟ್ ಕೊಟ್ರಾ ಅಥವಾ ಇವ್ರನ್ನ ಕರ್ಕೊಂಡೋಗಿ ಟಾರ್ಚರ್ ಮಾಡಿ ಹಲವು ದಿನಗಳು ಕಳೆದ ನಂತರ ಹೋಗಿ ಕಂಪ್ಲೇಂಟ್ ಕೊಟ್ರಾ? ಸಾಕಷ್ಟು ಅನ್ಕನೆಕ್ಟೆಡ್ ಡಾಟ್ಸ್ ಅಂತೀವಲ್ಲ, ಆ ರೀತಿ ಗೊಂದಲಗಳು ಸಾಕಷ್ಟಿದೆ ಈ ಪ್ರಕರಣದಲ್ಲಿ. ಏನೆಲ್ಲ ಮಾಹಿತಿ ನಿಮ್ಮ ಬಳಿ ಲಭ್ಯ ಇದೆ? ಖಂಡಿತ ಶ್ರೀಲಕ್ಷ್ಮಿ, ಈ ಸುಮಾರು 400 ಹಗರಣಕ್ಕೆ ಸಂಬಂಧಪಟ್ಟಂಗೆ ಏನು ಒಂದು SIT ಏನು ತಂಡವನ್ನು ರಚನೆ ಕೂಡ ಮಾಡಲಾಗ್ತಿರುವಂಥದ್ದು. ಜೊತೆಗೆ ಈ ಒಂದು ವ್ಯಾಪ್ತಿ, ಕಳ್ಳತನದ ವ್ಯಾಪ್ತಿ, ದರೋಡೆ ಘಾಟ್ನಲ್ಲಿ ನಡೆದಿದೆ. ಪತ್ರವನ್ನ ಮಹಾರಾಷ್ಟ್ರ
ಬಂದಿರುವಂತದ್ದು ಪ್ರಮುಖವಾಗಿ ಅವತ್ತು ಪತ್ರದ ಆಧಾರದ ಮೇಲೆ ಈಗಾಗಲೇ ತನಿಖೆಯನ್ನ ಅಂದ್ರೆ ಇಲ್ಲಿರುವಂತ ಇವ್ರಿಗೆ ಎಷ್ಟು ಮಾಹಿತಿ ಇದೆ ಅಷ್ಟು ಮಾಹಿತಿಯನ್ನ ಕೊಡುವಂತ ಕೆಲಸವನ್ನ ಕೂಡ ಈಗ ಮಾಡ್ತಿರುವಂತದ್ದು. ಜೊತೆಗೆ ಖಾನಾಪುರದ ಸಬ್ ಇನ್ಸ್ಪೆಕ್ಟರ್ ಜೊತೆಗೆ ಮರಾಠಿ ಮಾತನಾಡುವಂತ ಪೊಲೀಸ್ ಸಿಬ್ಬಂದಿಗಳನ್ನ ಕೂಡ ಸುಮಾರು ಏನು 2-3 ದಿನಗಳಿಂದ ಕೂಡ ಅದೇ ನಾಸಿಕ್ ಠಾಣೆಯಲ್ಲಿ ಕೂಡ ಠಿಕಾಣೆ ಹೂಡುವಂತದ್ದು. ಆದ್ರೆ SP ಅವರು ಹೇಳುವ ಪ್ರಕಾರ ನಾಸಿಕ್ ಪೊಲೀಸರು ಸರಿಯಾದಂತ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅನ್ನೋ ಒಂದು ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಜೊತೆಗೆ ಏನು ಬಂಧಿತ ಆರೋಪಿಗಳೇನಿದ್ದಾರೆ ಸಂದೀಪ್ ಅವ್ರನ್ನ ಕಿಡ್ನಾಪ್ ಮಾಡಿದಂತ ಬಂಧಿತ ಆರೋಪಿಗಳಂತ ವಿಶಾಲ್ ನಾಯ್ಡು,